ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ಕೂತು ನಮ್ಮ ಶೋನ ನೋಡಿ ಮನಸ್ಸು ತುಂಬಿ ಹಾರಿಸ್ತಿರುವಂತ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಕನ್ನಡಿಗರು ಮೆಚ್ಚಿದ ಕಾಮಿಡಿ ಶೋ ಸೀಸನ್ 3 ಈ ಮಧುವಾದ ಎಪಿಸೋಡ್ ನ ಶುರು ಮಾಡ್ತಾ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಗಳೇ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ರಜಿ ವೆಲ್ಕಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ನಗಿಸ್ದೆ ನಾವು ನಿದ್ದೆನೆ ಮಾಡಲ್ಲ ಅಂತ ಒಂಟಿ ಕಾಲಲ್ಲಿ ನಿಂತಿರುವಂತ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ಅವ್ರನ್ನು ಕೂಡ ವೆಲ್ಕಮ್ ಮಾಡದೇ ಇದ್ರೆ ಹೇಗೆ ಹೇಳಿ? ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲಿ ನಿಮ್ಮ ಜೋಶ್ ತೋರಿಸಿ. ಟಚ್ ಮಾಡಿಬಿಟ್ರು. ಇದೇ ಎನರ್ಜಿನಲ್ಲಿ ಇವತ್ತಿನ ಮೊದಲನೇ ಸ್ಕಿಟ್ ನೋಡ್ಕೊಂಡು ಬರ್ಲೇಬೇಕು. ನದಿ ದಾಟಬೇಕು ಅಂತ ಅಂದ್ರೆ ತೆಪ್ಪ ಇರ್ಬೇಕು, ಸಂಸಾರ ಸಾಗಿಸ್ಬೇಕು ಅಂತ ಅಂದ್ರೆ ಗಂಡ ತೆಪ್ಪಗಿರ್ಬೇಕು ಅಂತ ಅಂತಾರೆ. ಹೆಂಡತಿ ಮಾತಿಗೆ ಎದುರು ಮಾತಾಡಿದ್ರೆ ಯಾರಾದ್ರೂ ಗಂಡನೇ ಚೇಂಜ್ ಮಾಡ್ತಾರಾ? ಹಿಂಗಾದ್ರೆ ಹೆಂಗಪ್ಪ? ಏನೇ ಹೇಳು, ಇವತ್ತೊಂದು ಎನರ್ಜಿನೇ ಬೇರೆ ಕಡೆ. ಯಾಕ್ರಿ? ವಯಸ್ಸಾದ್ರ ಜೊತೆ ಸ್ಕಿಟ್ ಮಾಡ್ತಾ ಇದೀನಲ್ಲ ಅದಕ್ಕೆ. ನೀನೇನ್ ತಲೆ ಕೆಡ್ಸ್ಕೊಬೇಡ. 10 ವರ್ಷ ಹೋದ್ರೆ ನಂಗೂ ಗುರು ಸರ್ಗೂ ಎಲ್ಲ ನಿನ್ನಷ್ಟೇ ವಯಸ್ಸಾಗೋದು. ಇದೇ ತರ ಮಾತಾಡ್ಕೊಂಡೇ ಇರ್ತೀರಾ? ಇವ್ರ ಜೊತೆ ಎಲ್ಲರ ಜೊತೆ ಮಾತಾಡ್ತೀರಾ? ಇವ್ರ ಜೊತೆ ದಿನ ಮಾತಾಡ್ತೀನಿ ಕಣೆ. ಫಸ್ಟ್ ಟೈಮ್ ಚಿಲ್ಲರ್ ಮಂಜ ನಿನ್ನ ನಂಗೆ ಕೊಟ್ಟೋಗಿದ್ದಾನೆ. ಒಂದ್ ಸ್ವಲ್ಪ ಲವ್ ಮಾಡೋದ್ ಬೇಡವಾ? ಅಷ್ಟಕ್ಕೂ ಇವಳ ಹೆಸರೇನ್ ಹೇಳಿ ಮೇಡಮ್? ಪಿಕೆ ಅಲ್ವಾ? ನೋಡಿ ಇವಳು ಹುಡ್ತಾನೆ ಪಿಕೆ ಅಂತ ಹೆಸರು ಹಿಡ್ಕೊಂಡ್ ಬಂದಾಳೆ. ಪಿಕೆ ಅಂದ್ರೆ ಪ್ರಿಯಾಂಕಾ ಕಾರ್ತಿಕ್ ಅಂತ. ನಾನಲ್ವಾ ಅವನಿಗೆ ಸೆಟ್ ಆಗೋದು? ಚಿಲ್ಲರ್ ಸೆಟ್ ಆಯ್ತಾನಾ? ನಿಜ ಸೆಟ್ ಆಗಲ್ಲ. ಆದ್ರೆ ಇವತ್ತು ನಿಮ್ ಡ್ಯಾನ್ಸ್ ಪಿಕೆ ಅದ್ ಹಂಗೆ ಕಣೆ. ನಮ್ ಸಂಸಾರದಲ್ಲಿ ನಮ್ ಡ್ಯಾನ್ಸ್ ಅಲ್ಲಿ ಒಂದ್ ರಿದಮ್ ಇದೆ ಕಣೆ. ನಮ್ಮ ಸಂಸಾರದಲ್ಲಿದೆ ರಿದಮ್ಮು. ನಮ್ಮ ಸಂಸಾರದಲ್ಲಿದೆ ರಿದಮ್ಮು. ಆದ್ರೆ ಇವ್ರ ಡ್ಯಾನ್ಸ್ ಅಲ್ಲಿ ಇಲ್ಲ ದಮ್ಮು ದಮ್ಮು ದಮ್ಮು. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾವೇನ್ ಮಾಸ್ಟರ್ ಡ್ಯಾನ್ಸರಿಗೆ ಬಂದಿಲ್ಲಮ್ಮ. ಮಜಾ ಬರುತ್ತೆ, ಇಲ್ಲಿ ಕಾಮಿಡಿ ಮಾಡ್ಬೇಕಷ್ಟೇ. ನಾನು ಇವಾಗ ಕಾಮಿಡಿ ಮಾಡ್ತೀನಿ ನೋಡು. ಪಿಕೆ ಕಾಮಿಡಿ ಮಾಡ್ತಾಳಂತೆ. ದಯವಿಟ್ಟು ಎಲ್ರು ಒಂದ್ಸರಿ ನಗಾಡ್ಬಿಡಿ. ನಗ್ತಾರೆ, ಹೇಳಿ ನಗ್ತಾರೆ. ನಮಸ್ತೆ ಗುರು ಸರ್ ಅವರೇ. ನಮಸ್ತೆ. ನಮಸ್ತೆ ರಚಿತಾ ಅವರೇ. ನಮಸ್ತೆ. ಇವರು ನಮ್ಮವ್ರೆ. ಎಲ್ಲಿದ್ರು ಹೊಡಿತಾ ಇದ್ದೀರಾ? ಇವ್ ಕುತ್ಕೊಂಡ್ ರಿಹರ್ಸಲ್ ಮಾಡಿದ್ದಲ್ಲ, ಎಲ್ಲಿ ಹೊಡಿಬೇಕಂತಾನೆ ಗೊತ್ತಾಗಿಲ್ಲ ಕಣೆ. ಇನ್ನೊಂದು ನಮ್ ಕರ್ಮ ಇನ್ನೂ ಒಂದ್ ಕೇಳ್ಬೇಕಂತ ಕೇಳಿಸ್ಕೊಳ್ಳಿ. ಸಂಸಾರ ಅನ್ನೋದು ಇರ್ಬೇಕು ಸೀನಿಯರ್ ಸ್ಕಿಟ್ ತರ. ಸಂಸಾರ ಅನ್ನೋದು ಇರ್ಬೇಕು ಸೀನಿಯರ್ ಸ್ಕಿಟ್ ತರ. ವಾರದಲ್ಲಿ ಬರ್ಬೇಕು 2 ಸಲ. ಪಿಕೆ ನಾವು ಇಲ್ಲಿ ಬರೋದು ವಾರಕ್ಕೆ 1 ಸಲ. ಟಿವಿಯಲ್ಲಿ ತೋರಿಸ್ತಾರೆ ವಾರಕ್ಕೆ 5 ಸಲ. ಗುರು ಸರ್ ಏನ್ ಪಂಚ್ ಮಾಡ್ಬಿಟ್ರಲ್ಲ? 2 ವರ್ಷದಿಂದ ನಮ್ ಶೋನೇ ನೋಡ್ತಾವ್ರಲ್ಲ. ಒಂದ್ ನಿಮಿಷ ತಡಿ. ಅದ್ಯಾಕ್ರಿ ಯಾವಾಗ್ಲೂ ನಾನು ಬಂದಾಗೆಲ್ಲ ಕನ್ನಡಕ ಹಾಕೋತೀರಾ? ಡಾಕ್ಟರ್ ಹೇಳಿದಾರೆ ತಲೆನೋವು ಬಂದಾಗ್ಲೇ ಕನ್ನಡಕ ಅಕ್ಕ ಅಂತ. ನೀವ್ ನಮ್ ಸಂಸಾರದ ಬಗ್ಗೆ ಎಷ್ಟು ಬೇಕಾದ್ರೂ ಕೊಂಕು ಮಾತಾಡ್ಬೋದು. ಆದ್ರೆ ನಮ್ಮಿಬ್ರು ಜೋಡಿನ ಎಲ್ರು ಹೆಂಗ್ ನೋಡ್ತಿದಾರ ನೋಡಿ. ಇವ್ರೆಲ್ಲ ಹೆಂಗ್ ನೋಡ್ತಾರ ಗೊತ್ತಾ? ಹೆಂಗೆ? ಈ ಗಾಳಿ ತುಂಬಿರೋ ಚಿಪ್ಸ್ ಪ್ಯಾಕೆಟ್ ತರ, ನಿನ್ನ ಗಾಳಿ ಹೋಗಿರೋ ಚಿಪ್ಸ್ ಪ್ಯಾಕೆಟ್ ತರ ನನ್ನ ನೋಡ್ತಾವ್ರ ಕಣೆ. ಇವಾಗ ಜಸ್ಟ್ ಗಾಳಿ ಹೋಗಿದೆ, ಹಿಂಗೆ ಮಾತಾಡ್ತಾ ಇದ್ರೆ ಚಿಪ್ಸ್ ಹೋಗುತ್ತೆ. ಬೇಡ ಬಿಡತ್ಲೆ ರೀ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನನ್ನ ಹೆಂಡತಿ ಸೂಪರ್ ಸ್ಟಾರ್. ಏನ್ ಜೋಡಿ ಇವ್ರ ಜೋಡಿ ಸೇದ್ ಬಿಸಾಕಿರೋ ಬೀಡಿ. ಜೋಕ್ ಮಾಡ್ತಾವ, ಜೋಕ್ ಅಷ್ಟೇ. ಅಳಿ ಅಂದ್ರೆ ಸಂಗೀತ ಅಂದ್ಮೇಲೆ ಸರಿಗಮ, ಸಂಸಾರ ಅಂದ್ಮೇಲೆ ಸಮಾಗಮ ಇರ್ಲೇಬೇಕು. ಅಳಿ ಅಂದ್ರೆ ಮಗಳೇ, ನಿಮ್ಮ ಸಂಸಾರ ಅನ್ನೋ ಸಮುದ್ರದಲ್ಲಿ ಸೀನ್ ಬರೋವರೆಗೂ ಈಜಾಡಿ. ನಮ್ಮಮ್ಮ ಏನ್ ಆಕ್ಟಿಂಗ್ ಮಾಡಿದ್ರಲ್ಲ? ನಿಮ್ಮ ಅಮ್ಮ ಆಕ್ಟಿಂಗ್ ಇರ್ಲಿ, ನೀವ್ ಬೇಗ ಹೊರಡಿ. ಯಾಕೆ? ಈ ಸೀನ್ ಬರೋರ್ಗೆ ಈಜಾಡ್ಬೇಕಲ್ಲ. ಓ ಸರಿ ಬರ್ತೀನಿ ರೀ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನನ್ನ ಹೆಂಡತಿ ಸೂಪರ್ ಸ್ಟಾರ್. ರೀ ಹೆಂಡತಿ ಹೇಳಿದರೆ ಕೇಳಬೇಕು, ಹೆಂಡತಿಗೆ ಜೈ ಜೈ ಎನ್ನಬೇಕು. ಅಲ್ಲ ಕಣೆ, ನಿಮ್ಮ ಅಪ್ಪ ಬಂದು ಜೈ ಜೈ ಅಂತಾನೆ, ಅಮ್ಮ ಬಂದು ಏನಂತಾರೆ? ಏನಿಲ್ಲ, ಅರ್ಥಗಾರಿಗೆ ಅರ್ಥ ಆಯ್ತದ ಬಿಡು. ರೀ ತವರ್ ಮನೇನು ಗಂಡನ್ ಮನೇನು ಹತ್ರನೇ ಇರ್ಬೇಕಲ್ಲ? ಯಾಕೆ? ಕುಣ್ಕೊಂಡ್ ಆ ಕಡೆ, ಕುಣ್ಕೊಂಡ್ ಈ ಕಡೆ ದಿನ ಹೋಗೋದೇ ಗೊತ್ತಾಗಲ್ಲ. ನಮಗೂ ಹಂಗೆ ಅನ್ಸುತ್ ಕಣೆ. ಹೆಂಡತಿ ಮನೆ ಆ ಕಡೆ, ಲವರ್ ಮನೆ ಈ ಕಡೆ ಇರ್ಬೇಕು. ಕುಣ್ಕೊಂಡ್ ಆ ಕಡೆ, ಕುಣ್ಕೊಂಡ್ ಈ ಕಡೆ ಹೋಗೋಣ ಅನ್ಸುತ್ತೆ.
ಏನ್ರಿ ಅದು ತೋರ್ಸ್ರಿ ಇರೋ ಏನು ಇರೋ ನನಗೆ ಯಾಕೋ ನಿಮ್ ಮೇಲೆ ಡೌಟ್ ರೀ ಯಾಕೆ ಏನೋ ಇದೆ ಅಂತ ಲೇ ಇದು ನನ್ನ ಫಸ್ಟ್ ವೈಫು ಕಣೆ ಹಂಗಂದ್ರೆ ಅದನ್ನು ನಾನು ಒಂದೇನಾ ನಿಜವಾಗ್ಲೂ ಅಲ್ಲ ಕಣೆ ಮೊಬೈಲ್ ಮೇಲೆ ಬೇಜಾರಾದ್ರೆ ಮೊಬೈಲ್ ನ ಸೈಲೆಂಟ್ ಮಾಡ್ಬೋದು ಹೆಂಡತಿ ಮೇಲೆ ಬೇಜಾರಾದ್ರೆ ಸೈಲೆಂಟ್ ಮಾಡಕ್ ಆಯ್ತದ ಸಹ ಮೊಬೈಲ್ ವೈಬ್ರೇಟ್ ಆದ್ರೆ ಬರೀ ಪಾಕೆಟ್ ಮಾತ್ರ ಗಡಗಡ ಅಂತ ನಡುಗುತ್ತೆ ಹೆಂಡತಿ ಎಲ್ಲಾರ ವೈಬ್ರೇಟ್ ಆಗ್ಬಿಟ್ರೆ ಇಡೀ ಸಂಸಾರನೇ ಹಾಳಾಗೋಗುತ್ತೆ ಕಣೆ ಅಯ್ಯೋ ಇವಳು ಮೂತಿ ನೋಡಿ ಎಷ್ಟು ಚಂದ ಚಂದ ಇವಳು ನಾನ್ ಚೆನ್ನಾಗಿದ್ದೀನಿ ಅಂದಾಗ ಒಂದ್ ನೆನ್ಪಾಯ್ತು ಏನೇಳ ಇಷ್ಟು ಸುಂದರವಾಗಿರೋ ಹೆಂಡತಿ ಇದ್ರೆ ಗಂಡಂದ್ರೆ ಯಾವಾಗ್ಲೂ ಹೆಂಡತಿ ಮೇಲೆ ಡೌಟ್ ಪಡ್ತಿರ್ತಾರಂತಲ್ಲ ನೀವ್ ಯಾಕ್ರಿ ನನ್ ಮೇಲೆ ಡೌಟೇ ಪಡಲ್ಲ ನಿನ್ ಕ್ವಶನ್ ಅಲ್ಲಿ ಆನ್ಸರ್ ಇದೆಯಲ್ಲ ಪಿಕೆ ಅಂದ್ರೆ ಚೆನ್ನಾಗಿದ್ರೆ ಡೌಟ್ ಪಡ್ತಾರೆ ನಿನ್ ಮೇಲೆ ಯಾರು ಡೌಟ್ ಪಡ್ತಾರೆ ಸುಮ್ನೆ ಇರೋ ನಿಮ್ಮಮ್ಮ ನಮ್ಮಿಬ್ರನ್ನ ಮದ್ವೆ ಮಾಡಿದಾರಲ್ಲ ಅವ್ರು ಫಸ್ಟ್ ಹೊಡಿಬೇಕು ಅಮ್ಮನ್ ಸತಿ ಮಾತಾಡ್ಬೇಡ ನಮ್ಮ ಅಮ್ಮ ಅಲ್ಲಿ ಕೂತಿರೋ ಜಡ್ಜಸ್ ಒಂದೇ ಕಣೆ ಅವ್ರ ನಗುಲಿ ನಿಸ್ವಾರ್ಥ ಇರುತ್ತೆ ಆದ್ರೆ ನೀವು ಟೀಮ್ ಲೀಡರ್ ತರ ಕೊಡೋ ಪೇಮೆಂಟ್ ಅಲ್ಲೇ ಗ್ಯಾರಂಟಿ ಇರಲ್ಲ ನನ್ನ ಮಕ್ಕಳ ನಿನ್ನ ಹತ್ರ ಹೋಗಿ ಟೀ ತಗೋಬಾರೆ ಅದೇ ಇವಳಿಗೆ ಬೈದ್ಬಿಟ್ಟೆ ಈ ಸತಿ ಪೇಮೆಂಟ್ ಇವಳ ಅಕೌಂಟಿಗೆ ಬರುತ್ತೋ ಹೆಂಗೋ ಗೊತ್ತಿಲ್ಲ ಆಗ್ತಾಳೋ ಇಲ್ಲೋ ಟೀ ತಗೋಬಾರೆ ಬಂದೆ ಹೀಗೆ ನಂಗೆ ಯಾವಾಗ್ಲೂ ನಿನ್ನ ಹತ್ರ ಏನೋ ಕೇಳ್ಬೇಕು ಅನ್ಕೋತೀನಿ ಕಣೆ ಹೇಳ್ರಿ ಈ ಸಣ್ಣಕ್ಕಿರ್ತ ನಿನ್ ಮುಖನ ತಿಕ್ಕಿದ್ರ ಇಲ್ಲ ತಟ್ಟಿದ್ರ ಇದೊಂದು ಟೀನೇನೆ ಮತ್ತೇನಂತಾರ ಅದಕ್ಕೆ ಎಮ್ಮೆ ಗಂಡ್ಲ ಇದ್ದಂಗಿದೆ ಸ್ವಲ್ಪ ಶಾವಿಗೆ ಹಾಕಪ್ಪ ಪಾಯಸ ಮಾಡ್ಕೊ ತಿನ್ಬಿಡ್ತೀನಿ ನಾಳೆ ತಂದ್ ಕೊಡಿ ಅದನ್ನೇ ಹಾಕ್ತೀನಿ ನಿನ್ನ ಹತ್ರ ಟೀ ಕುಡಿಯಕ್ಕಿಂತ ಹೋಟ್ಲಲ್ಲೋ ಕುಡಿಯೋದೇ ಬೆಸ್ಟ್ ಅವ್ವಾ! ಇವತ್ತು ಟೀ ಚೆನ್ನಾಗಿಲ್ಲ ಅಂತ ಹೋಗಿ ಅಂಗಡಿಯಲ್ಲಿ ಕುಡಿತೀರಾ ನಾಳೆ ನಾನೇ ಚೆನ್ನಾಗಿಲ್ಲ ಅಂತ ಹೇಳಿ ಹೊರಗಡೆ ಹೋಗಿ ಸಂಸಾರ ಮಾಡ್ತೀರೇನ್ರಿ ಮಾಡ್ತೀನಿ ಕಣೆ ಗಂಡಂಗೆ ಎದುರುತ್ರ ಮಾತಾಡೋಷ್ಟು ಬೆಳೆಯ ನನಗೆ ಹೊಡಿತೀರೇನ್ರಿ ಇವಾಗ ಏನ್ ನಂಗೆ ಹೊಡಿತ್ಯಾ ಅಮ್ಮನ ನಿಮಗೆ ಎಷ್ಟು ಸೊಕ್ಕಿದ್ರೆ ನನ್ನ ಮಗಳ ಮೇಲೆ ಕೈ ಮಾಡ್ತೀರಾ ನೀವು ನೋಡಕೊಳ್ಳೆ 25 ಕೆಜಿ ಅಕ್ಕಿ ಮೂಟೆ ಇದ್ದಂಗಿದ್ದೀರಾ ನಾನೇನು 25 ಕೆಜಿ ಅಕ್ಕಿ ಮೂಟೆ ಇದ್ದಂಗಿದ್ದೀನಿ ಸಾ ಇವಳು ನೋಡಕೊಳ್ಳೆ ರೈಸ್ ಮೇಲೆ ಇದ್ದಂಗ ಅವಳಲ್ಲ ಆಗಲ್ಲ ಇನ್ನು ಆಗಲ್ಲ ಇವನ ಜೊತೆ ನನ್ನ ಮಗಳ ಸಂಸಾರ ಮಾಡೋದಕ್ಕೆ ಇನ್ನು ಸಾಧ್ಯನೇ ಇಲ್ಲ ನನ್ನ ಮಗಳಿಗೆ ಬೇರೆ ಮದ್ವೆ ಮಾಡ್ತೀನಿ ಜಾಕ್ಸನ್ ಲೇ ಮಾಮ ನಮ್ಮ ಮನೆ ಹೊಡೆದು ಹಾಳು ಮಾಡ್ತಾವಳೆ ನಿನ್ ಹೆಂಡತಿ ಏನಾದ್ರು ಹೇಳು ಮಾತಾಡಿ ಅಂತಾನೆ ಸಿಟ್ಟಲ್ಲಿ ಏನಾದ್ರು ಹೇಳು ಸಿಟ್ಟಲ್ಲಿ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ನನ್ನ ಹೆಂಡತಿ ಸೂಪರ್ ಸ್ಟಾರ್ ದಯವಿಟ್ಟು ಮಾತಾಡ್ಬೇಡಪ್ಪ ನೀನು ಮಾತಾಡ್ಬೇಡ ಸುಮ್ಮನೆ ಅಪ್ಪಿ ಏನಪ್ಪಿ ನಿನ್ನ ಹೆಸರು ಸೈಕಲ್ ಜಾಕ್ಸನ್ ನಿಮ್ ಗುರು ಮೈಕಲ್ ಜಾಕ್ಸನ್ ನಿಮ್ ಊಟ ಮಗ ಬರೀ ಆಕ್ಷನ್ ಸಖತ್ತಾಗಿದೆ ಗುರು ಸಖತ್ತಾಗಿದೆ ಅಳಿ ಅಂದ್ರೆ ಅತ್ತೆ ಕರೆದ್ರ ನೀನೇನಲ್ಲ ಸೈಡಿಗೆ ನಿಂತ್ಕೋ ಅಳಿ ಅಂದ್ರೆ ಇವಳೆ ನನ್ನ ಮಗಳು ಟೀ ಕೊಡಮ್ಮ ಏನಾಯ್ತು ಟೀಗೆ ಸಕ್ಕರೆ ಹಾಕಿದ್ರ ಇಲ್ಲ ನಿಮ್ ಬೆಳ್ಳ ಹಚ್ಕೊಂಡ್ ಬಂದ್ರ ಯಾಕೆ ಟೀ ಒಳ್ಳೆ ಅಮೃತ ಇದ್ದಂಗಿದೆ ನಮಗೂ ಅಸ್ತ್ರಲ್ಲಿ ಅಮೃತ ತರನೇ ಇತ್ತು ಕಣ ಈಗ್ಲೇ ವಿಷ ಆಗಿದ್ದು ನಿನ್ನೆ ಆಕಾಶದಲ್ಲಿ ಚಂದ್ರ ಕಾಣಿಸ್ತಾ ಇಲ್ಲ ಅಂತ ಹುಡ್ಕಾಡ್ತಾ ಇದ್ದೆ ಆಮೇಲೆ ಗೊತ್ತಾಯ್ತು ಏನು ಅಂತ ಚಂದ್ರ ಇಲ್ಲಿದೆ ಅಂತ ಪಾಪ ಇವನಿಗೆ ಗೊತ್ತಿಲ್ಲ ನಿನ್ನೆ ಅಮಾವಾಸ್ಯೆ ಅಂತ KGF ಅಲ್ಲಿ ಎಷ್ಟೇ ಆಗಿದ್ರು ಚಿನ್ನ ಸಿಗ್ತಾ ಇಲ್ವಂತೆ ಯಾಕೆ ಈ ಚಿನ್ನದ ಗಣಿನೇ ಇಲ್ಲಿದೆಯಲ್ಲ ಅಯ್ಯೋ ಮತ್ತೆ 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 ನಿಮ್ ಕಲರ್ ಸ್ವಲ್ಪ ಕೊಡ್ತೀರಾ ಯಾಕೆ ತಾಜ್ ಮಹಲ್ಗೆ ಬಣ್ಣ ಹೊಡಿಸ್ಬೇಕು ನೀವು ಒಂದ್ ಸ್ವಲ್ಪ ನಡ್ಕೊಂಡು ಹೋಗ್ತೀರಾ ಯಾಕೆ ಕ್ಯಾಟ್ಗೆ ಕ್ಯಾಟ್ ವಾಕ್ ಕೇಳ್ಕೊಡ್ಬೇಕು ನಿನ್ನ ಹೃದಯ ಸ್ವಲ್ಪ ಕೊಡ್ತೀಯಾ ಯಾಕೆ ನಮ್ಮ ಹುಡುಗರು ನಿದ್ದೆಗೆಡಿಸ್ಬೇಕು ಒಂದ್ ನಿಮಿಷ ನಿಮ್ಮ ಆಸ್ತಿ ಎಷ್ಟು ಅಂತ ಹೇಳ್ತೀರಾ ಯಾಕೆ ನನ್ನ ಹೆಸರಿಗೆ ಬರೆಸ್ಕೋಬೇಕು ನೀವು ತುಂಬಾ ತಮಾಷೆ ಮಾಡ್ತೀರಪ್ಪ ಅಮ್ಮ ಇವ್ರು ನನಗ್ ಓಕೆ ಹಾಗಿದ್ರೆ ಫಿಕ್ಸ್ ಮದುವೆ ಫಿಕ್ಸ್ ಜಗಪ್ಪ ನಿನ್ ಕ್ಯಾರೆಕ್ಟರ್ ಇದೆಲ್ಲ ಕಣೋ ಹೆಣ್ಣು ಮಕ್ಳಿಗೆ ಬೈಕೊಂಡಿದ್ರೇನೆ ಚಂದ ಇವಳಿಗೆ ಕೂಗುಳ್ತಾ ಇದ್ಯಾ ಅವಳು ನಿನ್ನೆ ಹೆಂಡ್ತಿ ಅಲ್ವಾ ಅದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲ ಸರ್
ಕಪ್ ತಗೊಳ್ಳಿ. ಅತ್ತೆ ಅತ್ತೆ ಆಗಿದ್ದೆಲ್ಲ ತಪ್ಪಾಯ್ತು. ಇವಳು ನಾನೇ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಹತ್ರನೇ ಇರ್ಲಿ. ಹಾಗಿದ್ರೆ ಈಗಿಂದೀಗ್ಲೇ ನನ್ನ ಮಗಳು ಕಾಲ್ ಹಿಡಿದು ಕ್ಷಮೆ ಕೇಳು. ಕಾಲೆಲ್ಲ ಹಿಡಿಯೋಕ್ಕಾಗಲ್ಲ. ಬಂದೆ ಅತ್ತೆ ಹೋಯ್ತು ಬಿಡ. ತಪ್ಪಾಯ್ತು ಕಣೆ. ಸಾಕು ಅಮ್ಮ. ಅವ್ವಾ ಏನ್ ಜೋಡಿ ನನ್ನ ಮಗಳು ಅಳಿಯಂದು. ನೀವಿಬ್ರು ಸಂಸಾರ ಅನ್ನೋ ಸಮುದ್ರದಲ್ಲಿ ಸೀನ್ ಬರೋವರೆಗೂ ಈಜಾಡಿ ಒಟ್ಟು ಸಮುದ್ರ ಕಿಳಿಯಕ್ ಬಿಡ್ರಿ. ಈಗ ಬಿಡ್ತೀನಿ ನೋಡಿ ರೀ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ನನ್ನ ಹೆಂಡತಿ ಸೂಪರ್ ಸ್ಟಾರ್. ರೀ ಹೆಂಡತಿ ಹೇಳಿದರೆ ಕೇಳಬೇಕು. ಏನು ಅಪ್ಪನ ಅಪ್ಪ ರೀ ಎಲ್ಲೋಗ್ಬಿಟ್ರೆ? ತಡಿ, ಯಾಕ್ರಿ? ನಿನ್ನ ಹೂ ತರ ನೋಡ್ಕೋಬೇಕಂತ ಹೇಳಿದ್ರು, ಬಾಡೋಗುತ್ತೇನೋ ಅಂತ ನೀರ್ ಹೊಡ್ದೆ ಕಣೆ. ರೀ ಅಮ್ಮ ಹೂ ತರ ಅಂದಿದ್ದು, ನೀರ್ ಹಾಕಿ ಅಂತ ಹೇಳಿಲ್ಲ. ಹಂಗ ಇವಾಗ ಏನ್ ಮಾಡೋದ? ರೀ ನಾನೊಂದ್ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಈ ಹೆಂಗಸರು ಇಲ್ಲ ಅನ್ಬಾರ್ದು ಅಂದ್ರೆ ಅದ್ರಲ್ಲಿ ಇಲ್ಲ ಅನ್ನೋದೇ ಇರುತ್ತೆ ಅಂತ ಅರ್ಥ. ರೀ ಸುಷ್ಮಿತಾ ಡೆಲಿವರಿಗೆ ತವ್ರ ಮನೆಗೆ ಹೋಗಿದ್ದಾಳೆ, ವರಲಕ್ಷ್ಮಿ ಡೆಲಿವರಿಗೆ ತವ್ರ ಮನೆಗೆ ಹೋಗಿದ್ದಾಳೆ, ಸುಬ್ಲಕ್ಷ್ಮಿ ಡೆಲಿವರಿಗೆ ತವ್ರ ಮನೆಗೆ ಹೋಗಿದ್ದಾಳೆ. ಅಷ್ಟೇ ಯಾಕೆ, ಅನುಪಮ ಅವರು ಅವ್ರ ಪಕ್ಕದ ಮನೆ ಸುಜಾತ ಇದ್ದಾಳಲ್ಲ, ಅವಳು ಡೆಲಿವರಿಗೆ ತವ್ರ ಮನೆಗೆ ಹೋಗಿದ್ದಾಳೆ. ನಾನು ಯಾವಾಗ್ರಿ ತವ್ರ ಮನೆಗೆ ಹೋಗೋದು? ನೀವ್ ಹೋಗ್ಬೇಕು ಅಂದ್ರೆ ಇವಾಗ್ಲೇ ಕಳಿಸ್ತೀನಿ. ಮತ್ ಡೆಲಿವರಿ? ಮಗು ಬೇಕು ಅಂದ ತಕ್ಷಣ ಆರ್ಡರ್ ಮಾಡಿ ಬರೋ ಪಿಜ್ಜಾ ಬರ್ಗರ್ ಅನ್ಕೊಂಡಿದ್ದೇನೆ. ಮಗು ಕಣೆ, ಸ್ವಲ್ಪ ತಡಿಬೇಕು. ಮನೇಲಿ ಎಷ್ಟು ಬೋರ್ ಆಗುತ್ತೆ ಗೊತ್ತಾ? ಅಟ್ಲೀಸ್ಟ್ ಒಂದು ಕಲರ್ ಟಿವಿ ನಾನು ತರಬಾರ್ದಾ? ಟಿವಿ ಅಂತ ತೆಗೆದು ಬಾರಿಸ್ಬಿಡ್ತೀನಿ. ಹೋದ್ಸತಿ ಟಿವಿ ಬೇಕು ಅಂದ್ಲು ಸರ್, ಒಳ್ಳೇದೊಂದು ಕಲರ್ ಟಿವಿ ತಂದು ಕೊಟ್ಟೆ. ಈ ಹೆಂಗಸರು ಬುದ್ಧಿ ಹೇಳ್ಬಿಡ್ತಾರೆ, ಕಲರ್ ಹೋಗುತ್ತೆ ಇಲ್ಲ ನೋಡಕ್ 2 ದಿವಸ ನೀರಲ್ಲಿ ನೆನ್ಸಿಟ್ಟಿದ್ದಾರೆ. ನಿಜವಾಗ್ಲೂ ಸರ್ ಅದು ಕಲರ್ ಬಿಡ್ತು. ನಾನು ಹಿಂಗಿಂಗ್ ತೆಗ್ದಾಗ ಎಷ್ಟು ಕಲರ್ ಬಂತು ಗೊತ್ತಾ? ಹಿಂಗ್ ತಿಕ್ಕುದ್ಲಂತೆ ಎಷ್ಟು ಕಲರ್ ಬಂತಂತೆ, ತೆಗೆದು ಬಾಡ್ಬಿಟ್ಟನೀಗ. ಕೇಳಕ್ಕಾದ್ರೂ ಕರ್ಕೊಂಡು ಹೋಗ್ರು. ಇನ್ನ ಕೇರಳಕ್ಕೆ ರಚಿತಾ ಮೇಡಮ್ ಅಷ್ಟು ಚೆನ್ನಾಗಿದ್ದಿದ್ರೆ ಕೇರಳಕ್ಕೆ ಕರ್ಕೊಂಡು ಹೋಗೋದಲ್ಲ ಕಣೆ, ಕೇರಳನೇ ಇಲ್ಲಿ ತಂದು ಇಡ್ತಿದ್ದೆ. ನಿನ್ನ ನೋಡಿದ್ರೆ ಕೇರಳ ಅಲ್ಲ, ನಮ್ಮೂರ್ ಗೋಮಾಳಕ್ಕೆ ಕರ್ಕೊಂಡು ಹೋಗೋಕ್ಕೂ ಬೋರ್ ಆಯ್ತಾ ಇದೆ. ನಾನು ಎಲ್ಲೂ ಕರ್ಕೊಂಡು ಹೋಗಕ್ಕಾಗಲ್ಲ ಅಂದ್ರೆ ನೀವೊಂದು ಗಂಡಸೇ ಅಲ್ಲ. ಈಗ ಸಮಾಜ ಏನ್ ಅನ್ಕೊಂಡಿದೆ ಗೊತ್ತಾ ಮೇಡಮ್? ಹುಡುಗಿನ ಓಡಿಸ್ಕೊಂಡು ಹೋಗಿ ಮದ್ವೆ ಆಗೋನು ಗಂಡಸು ಅನ್ಕೊಂಡಿದ್ದಾರೆ. ಅದು ತಪ್ಪು ಸರ್. ಇಂಥ ಹೆಂಡತಿನ ಕಟ್ಕೊಂಡು ಓಡೋಗ್ಬೇಕು ಅನ್ಸಿದ್ರು ಓಡೋಗ್ದೆ ಮನೇಲಿ ಇರ್ತಾನಲ್ಲ, ಅವನು ನಿಜವಾದ ಗಂಡಸು. ಏನಂತೀರಾ?